ನಮಸ್ಕಾರ. ನಾವು ಇವತ್ತು 2024 ಒಳಗೆ 2024 NEP ಕ್ವಶನ್ ಪೇಪರ್ ಅಲ್ಲಿ ಕೇಸ್ ಸ್ಟಡಿ ಕೇಳಿದಂತ ಕ್ವಶನ್ ಇದು ಯಾವುದು ಇದು ಎದ್ರ ಬಗ್ಗೆ ಸಂಬಂಧಪಟ್ಟಂಗೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಬಗ್ಗೆ ಸಂಬಂಧಪಟ್ಟಂಗೆ. ಹಂಗಂದ್ರೆ ಇದು ಏನಂತಂದ್ರೆ ಅಸೆಸ್ಮೆಂಟ್ ಆಫ್ ಎದ್ರ ಬಗ್ಗೆ ಇದು ಫರ್ಮ್ಸ್ ಬಗ್ಗೆ ಕೇಳ್ಯಾರ. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಬಗ್ಗೆ ಓದೋಣ. ಸೊ ಅವ್ರು ಏನ್ ಕೊಟ್ಟಾರ ಪ್ರಾಬ್ಲಮ್ನಾಗ ಜಸ್ಟ್ ನೋಡ್ಕೊಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದಾರ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಇಂದು ಫಾರ್ ದ ಎಂಡಿಂಗ್ 31st March 2023. ಸೊ ಈ ಕಡೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಕೊಟ್ಟಿದ್ವಲ್ಲ ಏನಂತ ಕರಿತೀವಿ ನಾವು ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಕೊಟ್ಟಿದ್ವಲ್ಲ ಏನು ಇನ್ಕಮ್ಸ್. ಇನ್ ದ ಲಾಸ್ಟ್ ವಿಡಿಯೋದಾಗ ಹೇಳಿದೆ ನಾ ಆಕ್ಚುಲಿ. ಆಮೇಲೆ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಟ್ 12%. ಈಗ ನಾವು ನಿಮ್ಗೆ ಮುಂದಿನ ಹೇಳಿದ ಕ್ಲಾಸ್ನಾಗ ಏನಿತ್ತು ಅಂದ್ರೆ 12% ಗಿಂತ ಜಾಸ್ತಿ ಇದ್ರೆ ಮಾತ್ರ 12% ಗಿಂತ ಜಾಸ್ತಿ ಇದ್ರೆ ಮಾತ್ರ ಪ್ರಾಬ್ಲಮ್ ನ ತಗೋಬೇಕು, ಇಲ್ಲ ತಗೋಬಾರ್ದು ಅಂತ ಹೇಳಿತ್ತು ಅಂಡರ್ ಸೆಕ್ಷನ್ 80 ಪ್ರಕಾರ 180 ಪ್ರಕಾರ. ಸೊ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರ್ತೈತಿ, ತಗೋಬಾಡ್ರಿ. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ತಗೋಬೇಕು ಇಫ್ ಇಟ್ ಈಸ್ ಎಕ್ಸೆಸ್ ಆಫ್ 12% ಇದ್ರೆ ಅಷ್ಟೇ ತಗೋಬೇಕು. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬೇಕು. ಡೆಪ್ರಿಸಿಯೇಷನ್ ತಗೋಬೇಕು ಅಂಡ್ ನೆಟ್ ಪ್ರಾಫಿಟ್ ತಗೋಬೇಕು. ನೆಟ್ ಪ್ರಾಫಿಟ್ ಫಸ್ಟ್ ಐಟಮ್ ತಗೊಂತೀವಿ, ಗ್ರಾಸ್ ಪ್ರಾಫಿಟ್ ತಗೋಬಾರ್ದು. ಇದಿಷ್ಟು ಪ್ರಾಬ್ಲಮ್. ಬಟ್ ಡೆಪ್ರಿಸಿಯೇಷನ್ ಯಾವಾಗ ತಗೋಬೇಕಂದ್ರೆ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ಬೇಕು, ಅಂದ್ರೆ ಅಷ್ಟೇ ತಗೋಬೇಕು. ಇಲ್ಲಿ ಕೆಳಗೆ ಕೊಡೋಣ ನೋಡ್ರಿ, ನೋಟ್ ಡೆಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ದ ರೂಲ್ ಎಷ್ಟು ಅಂತ ಹೇಳ್ರಿ 20,000. ಇದು ಕೇಸ್ ಸ್ಟಡಿ. ಅವ್ರ ಕ್ವಶನ್ ಏನೇನು ಹೇಳ್ತಾರ ಅಂತಂದ್ರೆ ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಓಕೆ ಫಾರ್ ದ ಇಯರ್ 2023-24 ಅಸೆಸ್ಮೆಂಟ್ ಇಯರ್ ಅಸ್ಯೂಮಿಂಗ್ ದಟ್ ಫರ್ಮ್ satisfy the all conditions under section ಯಾವುದು 184 and 40B. 184 and 40B ಅಂತ 184 ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ ಈ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟೈತಿ. 40B ಎದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಈ ಅಲೋಬಲ್ ಸ್ಯಾಲರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಐತಲ್ಲ, ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಎಷ್ಟು 40B ಪ್ರಕಾರ ಅದಕ್ಕೆ ಸಂಬಂಧಪಟ್ಟೈತಿ. ಇದು ಒಂದಾದ್ರೆ ಎರಡನೇ ಕ್ವಶನ್ ಇಫ್ ದ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 184 and 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಬೈ ದ ಫರ್ಮ್ ಇತ್ತಂದ್ರೆ ಅದೊಂದು ಟೈಪ್. ಎರಡು ಟೈಪ್ ಲೆಕ್ಕ ಮಾಡ್ಬೇಕು ಕೊಟ್ಟ ನಾವು. ಹಂಗಂದ್ರೆ ಟ್ಯಾಕ್ಸ್ ಪೇಬಲ್ ಬೈ ದ ಫರ್ಮ್, ಟ್ಯಾಕ್ಸ್ ಎಷ್ಟು ಪೇಬಲ್ ಆಕೈತಿ ಅನ್ನೋದು ಈ ಪ್ರಾಬ್ಲಮ್ ನಾಗ ನಾವೇನ್ ಮಾಡ್ಬೇಕಾಗೈತಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಅನ್ಕೊಂತೀನಿ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಓಕೆ ಅಂತಂದ್ರೆ ಒಂದೇ ಟೈಪ್ ದ ಫರ್ಮ್ satisfying the all condition under section 184 and 40B ಪ್ರಕಾರ ನಾವು ಏನ್ ಪ್ರಾಬ್ಲಮ್ ಮಾಡ್ಬೇಕು ಅಂತಂದ್ರೆ ಅಂಡರ್ ಸೆಕ್ಷನ್ 140B 184 ಏನ್ ಹೇಳ್ತೈತೆ ಅಂತಂದ್ರೆ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಬಗ್ಗೆ ಹೇಳಿದ್ರೆ, ಅಂಡರ್ ಸೆಕ್ಷನ್ 40B ಏನ್ ಹೇಳ್ತೈತೆ ಅಂತಂದ್ರೆ ಇದು ಅಲೋಬಲ್ ಸ್ಯಾಲರಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಬಗ್ಗೆ ಹೇಳ್ತೈತಿ. ಸೊ ಒನ್ ಬೈ ಒನ್ ತಗೊಂತ ಹೋಗೋಣ. ಹಂಗಂದ್ರೆ ಫಸ್ಟ್ ಒನ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬಗ್ಗೆ ತಗೋಣ. ಸೊ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಏನ್ ಹೇಳ್ತೈತೆ ಅಂತಂದ್ರೆ ಈಗ ಪ್ರಾಬ್ಲಮ್ನಾಗ ಕೊಟ್ಟಾರ ನೋಡ್ರಿ 35,000 ರೂಪಾಯಿ. ಅದನ್ನ ಇಲ್ಲಿ ಬರ್ಕೊಳೋಣ 35,000 ರೂಪಾಯಿ ಅಂತ ನೀಟಾಗಿ. ಇದಾದ್ಮೇಲೆ ಇದಕ್ಕೆ ಆಡ್ ಮಾಡ್ಬೇಕು. ಏನ್ ಆಡ್ ಮಾಡ್ಬೇಕು ಹೇಳ್ರಿ, ಡಿಸ್ ಅಲೋಡ್ ಎಕ್ಸ್ಪೆನ್ಸಸ್ ನ ತಗೋಬೇಕು. ಡಿಸ್ ಅಲೋಡ್ ಎಕ್ಸ್ಪೆನ್ಸಸ್ ಏನೇನು ಒನ್ ಬೈ ಒನ್ ನೋಡೋಣ. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ 12% ಗಿಂತ ಜಾಸ್ತಿ ಇದ್ರಷ್ಟೇ ತಗೋಬೇಕು, ಇಲ್ಲ ತಗೋಬಾರ್ದು. ಎಕ್ಸ್ಪೆನ್ಸಸ್ ಅಂದ್ರೆ ಡೆಬಿಟ್ ಸೈಡ್ ಇದ್ದು ಎಕ್ಸ್ಪೆನ್ಸಸ್ ಬರೋದಿಲ್ಲ. ಓಕೆ, ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಣ. ಒಂದೇ ಐಟಮ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಎಷ್ಟೈತೆ ಅದು 1,65,000 ರೂಪಾಯಿ ಐತಿ. ಓಕೆ, ಎರಡನೇದು ಐಟಮ್ ಅದ್ರ ಬರೋದು ಡೆಪ್ರಿಸಿಯೇಷನ್ ತಗೋಣ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಆಗು ಕೊಟ್ಟರ ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಎಷ್ಟು ಕೊಟ್ರ ಅಂತಂದ್ರೆ 30,000 ರೂಪಾಯಿ ಕೊಟ್ರ. ಸೊ ಕ್ಲಿಯರ್. ಹಂಗಂದ್ರೆ ಡೆಬಿಟ್ ಸೈಡ್ ಅದು. ಕ್ರೆಡಿಟ್ ಸೈಡ್ ಅಂದ್ರೆ ಯಾವ ಇನ್ಕಮ್ ಇಲ್ಲ. ಹಂಗಂದ್ರೆ ಟೋಟಲ್ ಮಾಡೋಣ 1,95,000 ರೂಪಾಯಿ ಆಯ್ತು. ಸೊ 1,95,000 ರೂಪಾಯಿದಾಗ 35,000 ರೂಪಾಯಿ ಆಡ್ ಮಾಡಿದ್ರೆ ಎಷ್ಟಾಯ್ತು ಅಂತಂದ್ರೆ 2,30,000 ರೂಪಾಯಿ ಆಯ್ತು. ಸೊ 2,30,000 ರೂಪಾಯಿ ಆಯ್ತಲ್ಲ, ಇದಕ್ಕೆ ಏನ್ ಲೆಸ್ ಮಾಡ್ಬೇಕಂದ್ರೆ ಫಸ್ಟ್ ಒನ್ ಅಲೋಬಲ್ ಡೆಪ್ರಿಸಿಯೇಷನ್ ಲೆಸ್ ಮಾಡ್ಬೇಕು. ಅದನ್ನ ಅಲೋಬಲ್ ಡೆಪ್ರಿಸಿಯೇಷನ್ ಇದ್ರೆ ಲೆಸ್ ಮಾಡ್ಬೇಕು. ಅಲೋಬಲ್ ಡೆಪ್ರಿಸಿಯೇಷನ್ ಈ ಪ್ರಾಬ್ಲಮ್ ನಾಗ ಎಲ್ಲಿ ಕೊಟ್ರ ಅಂದ್ರೆ ಅಡ್ಜಸ್ಟ್ಮೆಂಟ್ ಕೊಟ್ರ 20,000 ರೂಪಾಯಿ ಐತಿ. 20,000 ರೂಪಾಯಿ ಲೆಸ್ ಮಾಡಿದ್ರೆ 2,10,000 ರೂಪಾಯಿ ಆಕೈತಿ. ಸೊ ದಿಸ್ ಈಸ್ ಕಾಲ್ಡ್. ಈಗ ಮತ್ತೆ ಅಂತ ತಗೋಬೇಕಂದ್ರೆ ಇನ್ಕಮ್ಸ್ ತಗೋಬೇಕು, ಬಟ್ ಇನ್ಕಮ್ಸ್ ಯಾವ ಕೊಟ್ಟಿಲ್ಲ. ಹಂಗಾಗಿ ಬಂದಂತ ಆನ್ಸರ್ ನಾವ್ ಏನಂತ ಕರಿತೀವಿ ಅಂದ್ರೆ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಹಂಗಂದ್ರೆ ಹೌ ಮಚ್ ಇದೆ ಬುಕ್ ಪ್ರಾಫಿಟ್? 2,10,000 ಆಯ್ತು. ಇದಕ್ಕ ಲೆಸ್ ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಅಲೋಬಲ್ ಏನು ಸ್ಯಾಲ್ರಿ ಅಂದ್ರೆ ಅಲೋಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ ಎಷ್ಟು ಹೇಳ್ರಿಪ್ಪ 40B ಪ್ರಕಾರ ಅಲೋಬಲ್ ಸ್ಯಾಲ್ರಿ ಲೆಸ್ ಮಾಡ್ಬೇಕು. ಸೊ ಅಲೋಬಲ್ ಸ್ಯಾಲ್ರಿ ಲೆಸ್ ಮಾಡೋದು ಹೆಂಗ ಅಂತಂದ್ರೆ ಒಂದೇದು ಏನ್ ತಗೋಬೇಕಂತ ಹೇಳಿತ್ತು ನಿಮಗೆ 90% ಆಫ್ ದ ಬುಕ್ ಪ್ರಾಫಿಟ್ ತಗೋಬೇಕಂತ ಹೇಳ್ತೇನೆ ನೆನಪೈತೆ. ಅಪ್ ಟು ಎಲ್ಲಿ ತನಕ ಹೇಳ್ರಿ 3 lakh ಮಟ.
ಹಂಗಂದ್ರೆ ಈಗ 3 ಲ್ಯಾಕ್ ಒಳಗೆ ಇರೋದ್ರಿಂದ 90% ಆಫ್ ಬುಕ್ ಪ್ರಾಫಿಟ್ ಅಂದ್ರೆ 90% ಆಫ್ ಬುಕ್ ಪ್ರಾಫಿಟ್ ಎಷ್ಟೈತಿ ಅಂದ್ರೆ 2,10,000 ಐತಿ. ಆ 2,10,000 90% ಅಂದ್ರೆ ಎಷ್ಟಾಕೈತಿ ಅಂತಂದ್ರೆ ಸೊ ಎಷ್ಟಾಕೈತಿ 2,10,000 ಇಂಟು 90% ಅಂದ್ರೆ ಎಷ್ಟಾಕೈತಿ ಹೇಳ್ರಿ 1,89,000 ಆಕೈತಿ. ಸೊ 1,89,000 ಬರ್ಕೊಂಡೆ ನಾನು. 1,89,000 ಆರ್ ನಮಗ್ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟೈತಪ್ಪ ಸ್ಯಾಲ್ರಿ, ಮ್ಯಾಕ್ಸಿಮಮ್ ಸ್ಯಾಲ್ರಿ 1,50,000 ರೂಪಾಯಿ ಐತಿ. ಸೊ 1,50,000 ಒಳಗೆ ಯಾವ ಆನ್ಸರ್ ತಗೋಬೇಕು ನಾವು, ವಿಚ್ ಎವರ್ ಈಸ್ ಹೈಯರ್ ತಗೋಬೇಕು. 1,00,000 ಎಷ್ಟು ತಗೊಂತೀನಿ ನಾನು 89,000 ತಗೊಂತೀನಿ. ಇದ್ರ ಕೂಟಾಗ ಏನ ಕಂಪ್ಯಾರಿಸನ್ ಮಾಡ್ಬೇಕಲ್ಲ, ಏನ್ ಕಂಪ್ಯಾರಿಸನ್ ಮಾಡ್ಬೇಕು, ಆಕ್ಚುಯಲ್ ಸ್ಯಾಲ್ರಿ ಟು ಯಾರಿಗೆ ವರ್ಕಿಂಗ್ ಪಾರ್ಟ್ನರ್ಸ್. ಇಲ್ಲಿ ಮ್ಯಾಲೆ ಐತಿ ನೋಡಿ ಪ್ರಾಬ್ಲಮ್ನಾಗ, ವರ್ಕಿಂಗ್ ಪಾರ್ಟ್ನರ್ಸ್ಗೆ ಆಕ್ಚುಯಲ್ ಸ್ಯಾಲ್ರಿ ಎಷ್ಟೈತೆ ಅಂದ್ರೆ 1,65,000 ರೂಪಾಯಿ ಐತಿ. ಹಂಗಂದ್ರೆ ಇದ್ರಾಗ ಆನ್ಸರ್ ಏನ್ ತಗೋಬೇಕು ನಾವು, 1,65,000 ರೂಪಾಯಿ ತಗೊಂಡೆ. ಹೆಂಗ್ ತಗೊಂಡೆ ನಾನು, ವಿಚ್ ಎವರ್ ಈಸ್ ಲೆಸ್ ಅಂದ್ರೆ ಈ 1,89,000 1,65,000 ಕಂಪ್ಯಾರಿಸನ್ ಮಾಡಿದಾಗ ಯಾವ್ದು ಆನ್ಸರ್ ಕಡಿಮೆ ಇರ್ತೈತೆ ಅದು ಆನ್ಸರ್ ಆಕೈತಿ. ಹಂಗಂದ್ರೆ ಅದ ಆನ್ಸರ್ನ ಹೊರ ಬರ್ಕೊಳೋಣ. ಹಂಗಂದ್ರೆ ಎಷ್ಟಾಕೈತಿ ಹೇಳ್ರಿಪ್ಪ, 1,65,000 ಹೊರ ಬರ್ದ್ವಿ. ಸೊ 2,10,000 ಒಳಗ ಮೈನಸ್ 1,65,000 ಕಳೆದ್ರೆ ಆನ್ಸರ್ ಎಷ್ಟು ಬಂತು, 45,000 ಬಂತು. ದಿಸ್ ಈಸ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಸೊ ಆನ್ಸರ್ ಮುಗೀತು. ಇದು ಯಾವ ಮೆಥಡ್ ಪ್ರಕಾರ ಅಂದ್ರೆ ಕ್ವಶನ್ ನಂಬರ್ ಒಂದ್ ಇತ್ತು ನೋಡ್ರಿ. ಇಲ್ಲಿ ಕ್ವಶನ್ ನಂಬರ್ 1 ಏನಿತ್ತು, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 assuming that the firm satisfies the all conditions of section 184 and 40B. ಈಗ ಎರಡನೇ ಕ್ವಶನ್ ಬರೆಯಲ್ಲ ಏನಂತಂದ್ರೆ, ಇಫ್ ಆಲ್ ದ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 184 ಮತ್ತು 40B ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಎರಡನೇ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಎರಡನೇ ಕ್ವಶನ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲ ಐತ್ ನೋಡ್ರಿ ಎರಡನೇದು ಏನು, ಇಫ್ ಆಲ್ ದ ಪ್ರಾವಿಷನ್ಸ್ ಅಂಡರ್ ಸೆಕ್ಷನ್ 184 ಅಂಡ್ 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಬೈ ದ ಫರ್ಮ್. ಇದ್ರ ಪ್ರಕಾರ ಬಂದಾಗ ಏನಾಗೈತಿ, 184 ಇಟ್ಸ್ ರಿಲೇಟಿಂಗ್ ಟು ಎದಕ್ ಅಂತ ಹೇಳಿದೆ ನಾನು, ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್. 40B ಎದಕ್ ಸಂಬಂಧಪಡ್ತೈತೆ ಅಂತ ಹೇಳಿತ್ತು, ಈ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B ಎದಕ್ ಸಂಬಂಧಪಡುತ್ತೆ, ಅಲೋಬಲ್ ಸ್ಯಾಲರಿ ಎದಕ್ಕೆ, ವರ್ಕಿಂಗ್ ಪಾರ್ಟ್ನರ್ಸ್ಗೆ. ಸೊ ಈಗ ಅವು ಎರಡು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ನಾವು ಲೆಕ್ಕ ಹೆಂಗ್ ಮಾಡ್ಬೇಕು ಅನ್ನೋದು ಇದು ಇಂಪಾರ್ಟೆಂಟ್. ಹಂಗಂದ್ರ ಫಸ್ಟ್ ಈ ಪ್ರಾಬ್ಲಮ್ ನಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ನೆಟ್ ಪ್ರಾಫಿಟ್ ತಗೋಬೇಕು. ಆಸ್ ಯೂಶುವಲ್ ತಗೊಂತಿದ್ವಿ, ನೆನಪೈತಾ, ನೆಟ್ ಪ್ರಾಫಿಟ್ ಫಾರ್ ದ ಏನಪ್ಪಿ ಇಯರ್. ಎಷ್ಟೈತಪ್ಪ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಇದ್ರಾಗ 35,000 ರೂಪಾಯಿ. 35,000 ರೂಪಾಯಿ ಬರೆದು ಬಿಡೋಣ. ನೆಕ್ಸ್ಟ್ ಇದಕ್ಕೆ ಆಡ್ ಮಾಡ್ತೀವಿ. ಏನ್ ಆಡ್ ಮಾಡ್ತೇವೆ ಹೇಳ್ರಪ್ಪ, ಡಿಸ್ ಅಲೋಬಲ್ ಎಕ್ಸ್ಪೆನ್ಸಸ್ ನ ತಗೊಂತೀವಿ ಅಥವಾ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತ ತಗೊಂತೀವಿ. 1 by 1. ಒಂದೇದು ಈ ಕಡೆ ಎಕ್ಸ್ಪೆನ್ಸಸ್ ಅಂದ್ರೆ ಡೆಬಿಟ್ ಸೈಡ್ ಬರ್ರಿ. ಇಲ್ಲಿ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ತಗೋಬೇಕಂತ ಇತ್ತು, 12%. ಅದು ಅಂಡರ್ ಸೆಕ್ಷನ್ ಯಾವುದು, 40 184. ಈ ಬಟ್ 184 ಫುಲ್ಫಿಲ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು, ಓಟು ಕೋಡ್ ತಗೋಬೇಕು. ಹಂಗಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ ಎಷ್ಟೈತದು, 12,000 ರೂಪಾಯಿ. ಎರಡನೇದು ಡೆಪ್ರಿಸಿಯೇಷನ್ ಎಷ್ಟೈತಿ, ಡೆಪ್ರಿಸಿಯೇಷನ್ ಅದು 30,000. ಇನ್ನೂ ಒಂದ್ ಐತಲ್ಲ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಅದನ್ನ ತಗೋಬೇಕು. ಮೂರನೇದು ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಎಷ್ಟೈತಪ್ಪ ಅದು, 1,65,000. ಹಂಗಂದ್ರೆ ಎಷ್ಟಾಯ್ತು, ಸೊ 12,000 ಪ್ಲಸ್ 30,000 ಪ್ಲಸ್ 1,65,000 ರೂಪಾಯಿ ಆಯ್ತು. ಹಂಗಂದ್ರೆ 2,07,000 ರೂಪಾಯಿ ಆಯ್ತು. 2,07,000 ರೂಪಾಯಿ ಆಯ್ತು. ಅದು ಪ್ಲಸ್ 35,000 ರೂಪಾಯಿ, ಹೌದಾ. ಹಂಗಂದ್ರೆ ಟೋಟಲ್ 2,42,000 ರೂಪಾಯಿ ಆಯ್ತು. ಈಗ ಇದ್ರಾಗ ಏನ್ ಲೆಸ್ ಮಾಡ್ತೀವಿ, ಫಸ್ಟ್ ಲೆಸ್ ಮಾಡೋದೇನು, ಅಲೋಬಲ್ ಡೆಪ್ರಿಸಿಯೇಷನ್ ತಗೊಂತೀವಿ. ಅಲೋಬಲ್ ಡೆಪ್ರಿಸಿಯೇಷನ್ ಈ ಪ್ರಾಬ್ಲಮ್ನಾಗ ಎಷ್ಟು ಕೊಟ್ಟಾನ ಹೇಳ್ರಿ, 20,000 ಕೊಟ್ಟಾನ. ಕಳೆದ್ರೆ ಇನ್ನ 2,22,000 ಆಯ್ತು. ಅರ್ಥಾತ. ಹಂಗಂದ್ರೆ ಬಂದಂತ ಆನ್ಸರ್ನ ನಾವ್ ಏನಂತ ಕರೀನು, ಬುಕ್ ಪ್ರಾಫಿಟ್ ಅಂತ ಕರೀನು. ಅರ್ಥ ಆಗೈತೆ ಅನ್ಕೊಂತೀನಿ. ಇಲ್ಲಿಗೆ ಲೆಕ್ಕ ಮುಗೀತು, ಮುಂದ್ ಮಾಡೋದೇ ಇಲ್ಲ. ಯಾವ್ದ್ರ ಪ್ರಕಾರ, ಅಂಡರ್ ಸೆಕ್ಷನ್ ಯಾವ್ದ್ರ ಪ್ರಕಾರ, 184 ಅಂಡ್ 40B ಪ್ರಕಾರ.
184 ಪ್ರಕಾರ 12% ಕಿಂತ ಜಾಸ್ತಿ ಇದ್ರೆ ತಗೋಬೇಕು, ಇಲ್ಲ ತಗೋಬಾರ್ದು. ಒಂದು ವೇಳೆ 184 ಅಪ್ಲೈ ಆಗೋದಿಲ್ಲ ಅಂದ್ರೆ ಯು ಹ್ಯಾವ್ ಟು ಟೇಕ್ ಹೋಲ್ ಐಟಮ್. ಒಂದ್ ವೇಳೆ 40B ಎದಕ್ಕೆ ಅಪ್ಲೈ ಆಗೈತಿ, ಅದೆಲ್ಲ ಬುಕ್ ಪ್ರಾಫಿಟ್ ಕಂಡಿಡಿದಾದ್ಮೇಲೆ ಅಲೋಬಲ್ ಸ್ಯಾಲರಿಗೆ ಲೆಕ್ಕಾಚಾರ ಬರುತ್ತೆ. ಬಟ್ ಅದು ಅಪ್ಲೈ ಆಗಲ್ಲ ಅಂದ್ರೆ ಅದನ್ನು ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಇಲ್ಲಿ ಬಂತು ಬುಕ್ ಪ್ರಾಫಿಟ್. ಅದ ಬುಕ್ ಪ್ರಾಫಿಟ್ ನ ನಾವ್ ಏನಂತ ಕರಿತೀವಿ ಅಂದ್ರೆ, ಈಗ ನಾವು ಆಕ್ಚುಲಿ ಏನಂತ ಕರೀನು, ಟೋಟಲ್ ಇನ್ಕಮ್ ಆಫ್ ದಿ ಏನು ಫರ್ಮ್ ಅಂತ ಕರೇನು. ಅಂಡರ್ಸ್ಟ್ಯಾಂಡ್ ಆತ? ಹಂಗಂದ್ರೆ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಎಷ್ಟದಂಗ ಅಂತ ಹೇಳ್ರಿ. ಈಗ ಮೂರನೇ ಕ್ವಶನ್ ಏನಿತ್ತು ಅಂತಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡಿಯೋದು. ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ ಕಂಡಿಡಿಯೋದು ಏನಂತಂದ್ರೆ, ಅವ್ರು ಕ್ವಶನ್ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಮೂರನೇದೇನು, ಟ್ಯಾಕ್ಸ್ ಪೇಬಲ್ ಬೈ ದ ಫರ್ಮ್ ನ ಕಂಡಿಡಿಬೇಕು ಅಂತೇಳಿ. ಹಂಗಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡಿಯೋದಕ್ಕಿಂತ ಮುಂಚೆ ಇದ್ರದ್ದು ಇನ್ಫಾರ್ಮೇಶನ್ ತಗೊಳ್ಳೋಣ. ಈಗ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪ್ನಿ ಕಂಡಿಡಿಯೋ ಎರಡು ಟೈಪ್ ಅದಾವ. ಒಂದು ನಾರ್ಮಲ್ ರೇಟು, ಇನ್ನೊಂದು ಮ್ಯಾಟ್ ಅಂತ ಹೇಳಿ. ನಾರ್ಮಲ್ ರೇಟ್ 25% ಐತಿ, ಮ್ಯಾಟ್ ಒಳಗ 15% ಆಫ್ ಬುಕ್ ಪ್ರಾಫಿಟ್ ಐತಿ. ಬಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಒಳಗೆ ಏನಾಕೈತಿ ಅಂತ, ಇದು ಅಸೆಸ್ಮೆಂಟ್ ಆಫ್ ಫರ್ಮ್ ಒಳಗ ಅದು ಟ್ಯಾಕ್ಸ್ ಲಯಬಿಲಿಟಿ ಹೆಂಗ್ ಕಂಡಿಡಿದಾರೆ ಅಂತಂದ್ರೆ, ಫಾರ್ ದ ಅಸೆಸ್ಮೆಂಟ್ ಇಯರ್, ಓಕೆ, ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಗೆ ಫೈನಾನ್ಸಿಯಲ್ ಇಯರ್ ಈ ತರ ಇದ್ದಾಗ ಇನ್ಕಮ್ ಟ್ಯಾಕ್ಸ್ ರೇಟ್ ಎಷ್ಟೈತೆ ಅಂತಂದ್ರೆ, ಫಾರ್ ದ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಇಲ್ಲಿ ನೋಡ್ರಿ, ಟ್ಯಾಕ್ಸ್ ರೇಟ್ ಫಾರ್ ದ ಫರ್ಮ್ ಎಷ್ಟೈತಿ ಅಂತಂದ್ರೆ ರೇಟ್ 30%, ಸರ್ಚಾರ್ಜ್ 12% ಅಪ್ಲೈ ಆಕೈತಿ. ಇಫ್ ದ ಇನ್ಕಮ್ ಕ್ರಾಸ್ 1 crore, 1 crore ದಾಟ್ ಅಂದ್ರೆ ಮಾತ್ರ 12% ಏನ್ ಅಪ್ಲೈ ಆಕೈತಿ ಹೇಳ್ರಿ, ಸರ್ಚಾರ್ಜ್ ಆಡಕೈತಿ. ಆಮೇಲೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂದ್ರೆ ಆಸ್ ಯೂಶುವಲ್ ಗೊತ್ತೈತಿ ನಿಮಗೆ, ಟ್ಯಾಕ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಹೇಳ್ರಿ, 4% ಐತಿ. ಹಂಗಂದ್ರೆ ಸ್ಯಾಟಿಸ್ಫೈಡ್ ಪ್ರಕಾರ, ನಮಗೆ ಗೊತ್ತಿರೋ ಪ್ರಕಾರ, ಈಗ ನಾವು ನೋಡಿದ ಪ್ರಕಾರ ಸ್ಯಾಟಿಸ್ಫೈಡ್ ಪ್ರಕಾರ ಎಷ್ಟು ಬಂದಿತ್ತು ಇನ್ಕಮ್ ನಮ್ದು, 45,000 ಬಂದಿತ್ತು, ರೈಟಾ? ಸೊ ನೆಕ್ಸ್ಟ್ ನಾಟ್ ಸ್ಯಾಟಿಸ್ಫೈಡ್ ಪ್ರಕಾರ ಎಷ್ಟು ಬಂದಿತ್ತು, 2,22,000 ಬಂದಿತ್ತು. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ಐತಿ ನೋಡಿ, ಒಂದು ಕಾಲಮ್ ಸ್ಯಾಟಿಸ್ಫೈಡ್ ಅಂತ ಮಾಡೀನಿ, ಇನ್ನೊಂದು ಕಾಲಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರ್ತೀನಿ. ಓಕೆ, ಟ್ಯಾಕ್ಸ್ ಲಯಬಿಲಿಟಿ ಹೆಂಗ್ ಕಂಡಿಡಿತೀವಿ ಅಂದ್ರೆ, ಒಂದೇದೇ 30% ಆಫ್ ದಿ ಬುಕ್ ಪ್ರಾಫಿಟ್ ಅನ್ನೋದಕ್ಕಿಂತನೂ ಆಕ್ಚುಲಿ ಇದನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಎಷ್ಟು ಬುಕ್ ಪ್ರಾಫಿಟ್ ಅನ್ನೋಕ್ಕಿಂತ ಟೋಟಲ್ ಇನ್ಕಮ್ ಅಂತ ತಗೋಬೇಕು. ಇನ್ಕಮ್ ಮೇಲೆ ಎಷ್ಟು ಪರ್ಸೆಂಟ್, 30% ಐತಿ ಯಾವುದು, ಫರ್ಮಿಂದು. ಸೊ ಅದ್ರ ಮೇಲೆ 30% ಆಫ್ ದಿ 45,000 ಒಂದೇದ್ರ ಪ್ರಕಾರ ಮಾಡಿದ್ರೆ ಎಷ್ಟು ಆಕೈತಿ, 45,000 ಮೇಲೆ 30% ಅಂದ್ರೆ ಇಂಟು 30% ಅಂದ್ರೆ ಇಂಟು ಎಷ್ಟದು, 45,000 ಮೇಲೆ ಇಂಟು 30% ಅಂದ್ರೆ 13,500 ಆಯ್ತು. ನೆಕ್ಸ್ಟ್ ಒನ್ 2,20,000 ಮೇಲೆ ಇಂಟು 30% ಹೊಡ್ರಿ ಎಷ್ಟು, 2,22,000 ಮೇಲೆ ಹೊಡ್ರಿ, 66,600 ಆಯ್ತು. ಹಂಗಂದ್ರೆ ಇದಾತ. ಇದಕ್ಕೆ ಏನ್ ಆಡ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ, ಸೊ 66,600. ಸೊ ಓಕೆ ಅದು ಇರ್ಲಿ, ನಡೀತೈತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದು ಸ್ಯಾಟಿಸ್ಫೈಡ್ ಕಾಲಮ್ನಾಗ ಬರ್ದೇವಲ್ಲ, ಆದ್ರೆ ಇಲ್ಲೇ ಬರೋಣ ಅಂತೀಯ, 66,600 ಆಯ್ತು. ಇದಕ್ಕೆ ನೆಕ್ಸ್ಟ್ ಏನ್ ಆಡ್ ಮಾಡ್ಬೇಕಂದ್ರೆ, ನಾವು ಸರ್ಚಾರ್ಜ್ ಆಡ್ ಮಾಡ್ಬೇಕು. ಸರ್ಚಾರ್ಜ್ ಯಾವಾಗ ಆಡ್ ಮಾಡ್ತೇವೆ ಅಂತಂದ್ರೆ ನಾವು, ಸೊ ನಿಮಗೆ ಗೊತ್ತಿರೋ ಪ್ರಕಾರ 1 crore ದಾಟ್ತಂದ್ರೆ, ಬಟ್ ಇದ್ರದ್ದು ಇನ್ಕಮ್ 45,000 ಐತಿ, ಇದ್ರ ಇನ್ಕಮ್ ಎಷ್ಟೈತಿ 2,25,000 ಇರೋದ್ರಿಂದ ಸರ್ಚಾರ್ಜ್ ಎರಡಕ್ಕೂ ಬರಲ್ಲ. ಹಂಗಂದ್ರೆ ಇದು 13,500 ಆಯ್ತು, 66,600 ಆಯ್ತು. ಹೆಂಗಂದ್ರೆ ಇದು ಟ್ಯಾಕ್ಸ್ ಆಯ್ತು. ಇದಕ್ಕೇನು ಮತ್ತೆ ಆಡ್ ಮಾಡ್ಬೇಕು ಹೇಳ್ರಿ ನಾವು, HEC, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಆಡ್ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಆಡ್ ಮಾಡ್ತೀವಿ, 4% ಆನ್ ಟ್ಯಾಕ್ಸ್. ಒಂದೇ 13,500 ಮೇಲೆ 13,500 ಮೇಲೆ ಇಂಟು ಎಷ್ಟು ಪರ್ಸೆಂಟ್, ಅದು 4% ಹೊಡೆದ್ರೆ 540 ರೂಪಾಯಿ ಆಯ್ತು. 66,600 ಮೇಲೆ 66,600 ಮೇಲೆ ಎಷ್ಟು ಪರ್ಸೆಂಟ್, 4% ಹೊಡೆದ್ರೆ 2,664 ಆಯ್ತು. ಈಗ ಇದನ್ನ ಆಡ್ ಮಾಡಿದ್ರೆ ಇದೆಷ್ಟು ಆಕೈತಿ ಅಂದ್ರೆ 14,040 ಆಕೈತಿ. ಇದೆಷ್ಟು ಆಕೈತಿ ಅಂತಂದ್ರೆ ಪ್ಲಸ್ 66,600 ಮೇಲೆ ಆಡ್ ಮಾಡಿದ್ರೆ 69,264 ಆಕೈತಿ. ಸೊ ಇದೇನಂತಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಡಿಫರೆಂಟ್ ಮೆಥಡ್ಸ್. ಡಿಫರೆಂಟ್ ಮೆಥಡ್ಸ್ ಅಂದ್ರೆ ಈಗ ಸ್ಯಾಟಿಸ್ಫೈಡ್ ಆದಾಗ ಏನಾಕೈತಿ, ನಾಟ್ ಸ್ಯಾಟಿಸ್ಫೈಡ್ ಅಥವಾ ಅನ್ಸ್ಯಾಟಿಸ್ಫೈಡ್ ಆದಾಗ ಏನಾಕೈತಿ ಅನ್ನೋದ್ರ ಬಗ್ಗೆ ನಾವು ಕಂಡಿಡಿದ್ವಿ. ಈಗ ಇದಾದ್ಮೇಲೆ ನೀವು ಕಮೆಂಟ್ ಬರೀಬೇಕು. ಹಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್, ಇಫ್ ದ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಅಂಡರ್ ಸೆಕ್ಷನ್ 184 ಅಂಡ್ ಇನ್ನೊಂದು ಯಾವ್ದು 40B ಇತ್ತು ಅಂತಂದ್ರೆ ಅದೇನಾಕೈತಿ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ರಿಡ್ಯೂಸ್ ಆಕೈತಿ. ಅದಕ್ಕೋಸ್ಕರ ಸ್ಯಾಟಿಸ್ಫೈ ಆಗೋದು ಬೆಸ್ಟ್ ಅಂತ ಹೇಳ್ಬೇಕು. ಸೊ ದಿಸ್ ಇಸ್ ದ ಕ್ವಶನ್ ಆಕ್ಚುಲಿ.